ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸಂಜೆಯ ನೇರ ಪ್ರಸಾರದಲ್ಲಿ ನಾವು ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ. ಇವತ್ತು ಕರ್ನಾಟಕದಲ್ಲಿ ಸುಮಾರು 49ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚಿಸ್ತಾ ಇದ್ದಾರೆ ಮತ್ತು 55,000ಕ್ಕೂ ಹೆಚ್ಚು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕಾಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಖಾಸಗಿ ಶಾಲೆಗಳನ್ನ ಪ್ರೋತ್ಸಾಹ ಮಾಡಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸರ್ಕಾರಿ ಶಾಲೆ ಸಿಗದ ಹಾಗೆ ಮಾಡಿ ನವ ಗುಲಾಮರನ್ನ ಹುಟ್ಟು ಹಾಕ್ತಕ್ಕಂತ ನವ ಗುಲಾಮಿಯನ್ನ ವ್ಯವಸ್ಥೆಯನ್ನ ಮಾಡಕ್ ಹೊರಟಿದ್ದಾರೆ. ಈಗ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಕಾಲದಲ್ಲಿ ಶುರುವಾಗಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ಕೆ ತಮ್ಮ ಪುತ್ರಿಯನ್ನೇ ಒಂದು ಅಸಂವಿಧಾನಿಕವಾಗಿ ಒಂದು ಅಧ್ಯಕ್ಷೆಯನ್ನಾಗಿ ಮಾಡಿಕೊಂಡು PPP ಮಾಡೆಲ್ ಅಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಹಿರಿಯರಾದಂತಹ ಸಾಮಾಜಿಕ ಹೋರಾಟಗಾರಂತಹ SR ಹಿರೇಮಠ ಅವರು ಕೂಡ ಅವರು ಹೋರಾಟ ಶುರು ಮಾಡಿದ್ದಾರೆ. ಈಗಾಗಲೇ ನಾವು ಹಳ್ಳಿಗಳಿಗೂ ಹೋಗಿ ನಾವು ಶಾಲೆಗಳನ್ನ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೀವಿ. ಸೊ ಹಾಗಾಗಿ SR ಹಿರೇಮಠ ಅವರು ಈ ಶಾಲೆಗಳ ಕುರಿತಂತೆ ಏನ್ ಮಾಡ್ತಾ ಇದ್ದಾರೆ, ಅವರ ಹೋರಾಟ ಹೇಗಿದೆ ಅಂತ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್, ಸರ್ಕಾರಿ ಶಾಲೆಗಳ ಬಗ್ಗೆ ನಿಮ್ಮ ಹೋರಾಟ ಆರಂಭವಾಗಿದೆ ಅಂತ ಗೊತ್ತಾಯ್ತು. ಅದಕ್ಕಾಗಿ ತಮ್ಮ ಜೊತೆ ನೇರವಾಗಿ ಮಾತಾಡೋಣ ಅಂತ ಹೇಳಿ ಕರೆ ಮಾಡಿದ್ವಿ ಸರ್. ಇಲ್ಲ, ತುಂಬಾ ಸಂತೋಷ. ನನ್ನ ಅಭಿಪ್ರಾಯದೊಳಗೆ ಈ ಒಂದು SUCI ಅಂತ ಒಂದೇನು ಕಮ್ಯುನಿಸ್ಟ್ ಪಕ್ಷ ಇದೆ, ಅದರ ಕಾರ್ಯಕರ್ತರು ಈ ಕೆಲಸದಲ್ಲಿ ತುಂಬಾ ಸಕ್ರಿಯವಾಗಿ ತೊಡಗಿದ್ದಾರೆ. ಆಮೇಲೆ ಇನ್ನಿತರ ಬೇರೆ ಬೇರೆ ನಿರಂಜನ ಆರಾಧ್ಯ ಅವರು ಅವರೆಲ್ಲರೂ. ಸೊ ನನ್ನ ಸ್ಪಷ್ಟ ಅಭಿಪ್ರಾಯ ಏನಂದ್ರೆ, ನಮ್ಮ ಪೀಳಿಗೆಯಲ್ಲಿ ಗ್ರಾಮೀಣ ಪ್ರದೇಶದ ಜನ ಏನು ಒಂದು ಶಿಕ್ಷಣವನ್ನು ಪಡೆದು ಅವರ ಬದುಕು ಒಂದು ಹಸನೇನಾಯ್ತು, ಅವಾಗಿನ ಸರ್ಕಾರಗಳೇನು ಹಳ್ಳಿಯ ಶಾಲೆಗಳನ್ನ ಕಾಪಾಡ್ಕೊಂಡು ಬಂದಿದ್ರು, ಈಗ ಅವನ್ನ ಉಳಿಸೋದು ಅವಶ್ಯಕ ಇಲ್ಲ. ಅಂದ್ರೆ ನೀವು ಹೇಳಿದ ಹಾಗೆ ಬಡವರು, ಮಧ್ಯಮ ವರ್ಗದವರು, ವಿಶೇಷವಾಗಿ ಹಳ್ಳಿಗಳಲ್ಲಿ ಏನಿದ್ದಾರೆ ಅವರಿಗೆ ಶಿಕ್ಷಣ ಸಿಗೋದು ತುಂಬಾ ಕಷ್ಟ ಆಗ್ತದೆ. ಹೊರತಾಗಿ ಅವರ ಜೀವನ ಒಂದು ಡಿಗ್ನಿಫೈಡ್ ಲೈಫ್ ಏನಂತಾರೆ ಆ ಅವಕಾಶನೇ ಕಳ್ಕೋಬೇಕಾಗತ್ತೆ. ಅದಕ್ಕೆ ಈ ಶಾಲೆಗಳನ್ನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಸೊ ನಾವು ಹಿಂದಿನ ಪೀಳಿಗೆಗೆ ಹಂಗೆ ಒಂದು ಅವಕಾಶ ಕೊಟ್ಟೆವು. ಈಗ ಏನು ಒಂದು ಶಿಕ್ಷಕರ ಹುದ್ದೆಗಳೇನು ಖಾಲಿ ಇವೆ ಅವನು ತುಂಬಬೇಕು ಮತ್ತು ಆ ಶಾಲೆಗಳನ್ನ ಉಳಿಸಬೇಕು. ಮತ್ತು ನಮ್ಮ ಸಂವಿಧಾನ ಏನೊಂದು ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಅಂತೇವೆ, ಸಮಾನತೆ ಮತ್ತು ಭಾರತೃತ್ವ, ಸ್ವಾತಂತ್ರ್ಯ ಏನದಲ್ಲ ಅದಕ್ಕೆ ಅರ್ಥ ಬರಬೇಕಾದ್ರೆ ನಾವು ಈ ಹಳ್ಳಿಯ ಶಾಲೆಗಳನ್ನ ಉಳಿಸಬೇಕು. ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ ಇದು ಈ ಬಡವರ ವಿರೋಧವಾಗಿದ್ದಿದೆ. ಇದರ ಬಗ್ಗೆ ಅವರು ಸರಿಯಾದ ವಿಶ್ಲೇಷಣೆ ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಅವಶ್ಯವಾಗಿ ಇದರ ಬಗ್ಗೆ ನೀವೇನು ಒಂದು ಜನರಲ್ಲಿ ಜಾಗೃತಿ ಮಾಡ್ತಾ ಇದ್ದೀರಿ. ಎಲ್ಲರೂ ಇದಕ್ಕೆ ಒಕ್ಕೊರಲಿನಿಂದ ಹಳ್ಳಿಯ ಶಾಲೆಗಳನ್ನ ಉಳಿಸೋದು ಮಾಡೋದು ತುಂಬಾ ಅವಶ್ಯ ಇದೆ. ಸೊ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅವ್ರಿಗೆ ನನ್ನ ಸಮಗ್ರ ಬೆಂಬಲ ಇದೆ ಅಂತ ನಾನು ಅವ್ರ ಜೊತೆಗೆ ಸಂಪರ್ಕದಲ್ಲೂ ಕೂಡ ಇದ್ದೇನೆ. ಇಲ್ಲಿ ಸರ್ ಬಹಳ ಮುಖ್ಯವಾದ ನಾವು ತಮ್ಮ ಸಂವಿಧಾನ ವಿಷಯ ಎತ್ತಿದ್ರಿ. ನಮ್ಮ ಸಂವಿಧಾನ ಹೇಳಿದೆ ಶಿಕ್ಷಣ ಮೂಲಭೂತ ಹಕ್ಕು ಅಂತ. ಪ್ರತಿಯೊಬ್ಬ ಪ್ರಜೆಯ, ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಹಕ್ಕು. ಸೊ ಆ ಮೂಲಭೂತ ಹಕ್ಕು ಅಂತಂದ್ರೆ ಅದು ಸರ್ಕಾರ ಕೊಡಬೇಕಾಗಿರತಕ್ಕಂತ ಸರ್ಕಾರದ ಜವಾಬ್ದಾರಿ ಶಿಕ್ಷಣ ಕೊಡೋದು. ಸೊ ತಾನು ತನ್ನ ಜವಾಬ್ದಾರಿಯನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಖಾಸಗಿ ಶಾಲೆಗಳನ್ನ, ಖಾಸಗಿ ಕಾಲೇಜುಗಳನ್ನ ಮಾಡಕ್ಕೆ ಹೆಚ್ಚೆಚ್ಚು ಪರ್ಮಿಷನ್ ಕೊಟ್ಟು ಇಂಡೈರೆಕ್ಟ್ ಆಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಈ ಹುನ್ನಾರ, ಇದರಿಂದ ಕೊನೆಗೆ ಮೂಲಭೂತ ಹಕ್ಕನ್ನೇ ಕಿತ್ಕೊಂಡಂಗ ಹಾಗಲ್ವೇ ಇದು? ಇದು ಅವಶ್ಯವಾಗಿ ನೇರವಾಗಿ ಮೂಲಭೂತ ಹಕ್ಕೇನಿದೆ, ರೈಟ್ ಟು ಲೈಫ್, ರೈಟ್ ಟು ಎಜುಕೇಶನ್ ಏನಿದೆ ಅಲ್ಲ, ಅದಕ್ಕೆ ಇದು ಕೊಡ್ಲಿ ಪಟ್ಟು ಹೊಡಿತಾ ಇದೆ. ನಮ್ಮ ಸಂವಿಧಾನ ಸಭೆಯಲ್ಲಿ ನಾವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಂತೇವೆ, ಅಲ್ಲಿ ಶಹಾ ಅವರು ಏನೊಂದು ಮೂಲಭೂತ ಹಕ್ಕುಗಳ ಅಂದ್ರ ಫಂಡಮೆಂಟಲ್ ರೈಟ್ಸ್ ಕಮಿಟಿಯ ಚೇರ್ಮನ್ ರಾಗಿದ್ರು. ಅವರು ಹೇಳಿದ್ರು, ನಮ್ಮ ಅತಿ ಮಹತ್ವ ನಾವು ಸ್ವಾತಂತ್ರ್ಯ ಪಡೆದದ್ದನ್ನ ನಾವು ಸಾರ್ಥಕ ಮಾಡಬೇಕಾದ್ರೆ ನಮ್ಮ ಮಕ್ಕಳಿಗೆ, ಎಲ್ಲ ಮಕ್ಕಳು ಜಾತಿ, ಆಮೇಲೆ ಏನಂತಾರ ಸಾಮಾಜಿಕ, ಆರ್ಥಿಕ ಯಾವೆಲ್ಲ ಹಿನ್ನೆಲೆಗಳನ್ನ ಬಿಟ್ಟು ಅವರಿಗೆ ಸಮಾನವಾಗಿ ಈ ಹಕ್ಕನ್ನು ನಾವು ಕೊಡಬೇಕು. ಇದು ಒಂದು ಮೂಲಭೂತ ಹಕ್ಕಾಗಬೇಕಂತ ಅವರು ಪ್ರತಿಪಾದಿಸಿದರು. ಅಷ್ಟಲ್ಲಿ ನಮಗೆ ರಿಸೋರ್ಸ್ ಇದೆ ಅಂತ ಅವರು 10 ವರ್ಷದಲ್ಲಿ ಇದನ್ನ ಮಾಡ್ಬೇಕಂತ ಮಾಡಿದ್ರು. ಅದನ್ನು ಮಾಡಿದ್ದಲ್ಲಿ ನಿಮ್ಗೆ ಗೊತ್ತು. ಆದ್ರೆ ಕೊನೆಗೆ ಸುಪ್ರೀಂ ಕೋರ್ಟ್ ಉನ್ನಿಕೃಷ್ಣನ್ ಕೇಸ್ದಲ್ಲಿ ರೈಟ್ ಟು ಲೈಫ್ ಏನ್ ಹಕ್ಕಿದೆ ಅದು ಮೀನಿಂಗ್ಫುಲ್ ಆಗ್ಬೇಕಾದ್ರೆ ರೈಟ್ ಟು ಎಜುಕೇಶನ್ ಮಹತ್ವದಿದೆ. ಸೊ ರೈಟ್ ಟು ಎಜುಕೇಶನ್ ಕೂಡ ಅದು ರೈಟ್ ಟು ಲೈಫ್ ಅವಿಭಾಜ್ಯ ಭಾಗವಾಗಿದೆ ಅಂತ ಏನ್ ಮಾಡಿದ್ರು. ಆಮೇಲೆ
ಈ ಒಂದು ಶಿಕ್ಷಣ ಮೂಲಭೂತ ಹಕ್ಕನ್ನು ಏನ್ ಮಾಡಿದ್ರಲ್ಲ, ಇದರ ಹಿನ್ನೆಲೆ ಬಹಳ ಮಹತ್ವದಿದೆ. ಅದರ ಒಂದು ಸ್ಪಿರಿಟ್, ಅದರ ಒಂದು ಲೆಟರು, ಆ ಕಾಯ್ದೆ, ಆ ಸುಪ್ರೀಂ ಕೋರ್ಟ್ ಇದಕ್ಕೆ ಅರ್ಥ ಬರಬೇಕಾದ್ರೆ ನಾವೆಲ್ಲರೂ ಹಿಂದಿನ ಪೀಳಿಗೆಗಳಿಗೆ ಹೆಂಗ್ ಒಂದು ಅವಕಾಶ ಇತ್ತು, ಹೋರಾಟ ಮಾಡಿ ಈ ಹಳ್ಳಿಯ ಶಾಲೆಗಳನ್ನ ಉಳಿಸ್ಬೇಕು. ನನಗನ್ಸೋ ಮಟ್ಟಿಗೆ ಅದನ್ನು ನಾವು ಸಂವಿಧಾನ ಉಳಿಸದಂಗಾಗತ್ತೆ, ನಾವು ಈ ಮೂಲಭೂತ ಹಕ್ಕನ್ನ ಕಾಪಾಡ್ಕೊಂಡಂಗಾಗತ್ತೆ. ಅಲ್ಲ ಸರ್ಕಾರಿ ಶಾಲೆಗಳು ಹೋದ್ರೆ ಸರ್ ಒಂದು ಪ್ರಜ್ಞಾವಂತ ಸಮಾಜ ಬರುತ್ತೆ. ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ಸರ್ಕಾರವನ್ನ ಜಾರಿಗೆ ತರೋದಕ್ಕೆ ಅಸ್ತಿತ್ವ ತರಕ್ ಸಾಧ್ಯ ಆಗುತ್ತೆ. ಇಲ್ಲೇ ಇದ್ರೆ ಕೇವಲ ಗುಲಾಮರಿಗೋಸ್ಕರ ವ್ಯವಸ್ಥೆ ತಂದ್ಬಿಡ್ತಾರೆ ಇವ್ರು. ನಾವು ಮೈ ಮಾರುತ್ತಾರೆ. ತುಂಬಾ ಅರ್ಥಪೂರ್ಣವಾಗಿ ಹೇಳಿದಿರಿ. ಮತ್ತು ಈಗ ಎಷ್ಟೋ ಖಾಸಗಿ ಶಾಲೆಗಳೇನದಾವ್ರಿ, ಅವಕ್ಕೆ ಪರ್ಮಿಷನ್ ಇಲ್ಲ ಸರ್ಕಾರದ್ದು. ಅವರು ಅದರ ಪ್ರಕಾರ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ರೂಪಾ ಹಾಸನ್ ಅವರು ತುಂಬಾ ಒಂದು ಅರ್ಥಪೂರ್ಣ ಲೇಖನವನ್ನ ಇದ್ರ ಬಗ್ಗೆ ಬರೆದಿದ್ರು. ಯಾಕೆ ಖಾಸಗಿ ಶಾಲೆಗಳು ಯಾವಕ್ಕೆ ಪರ್ಮಿಷನ್ ಇಲ್ಲ, ಯಾವ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಲನೆ ಮಾಡ್ತಾ ಇಲ್ಲ, ಅವ್ರನ್ನ ಮುಚ್ಚುವ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ. ನನ್ನ ಅಭಿಪ್ರಾಯದೊಳಗೆ ಈ ಒಂದು ಹಿನ್ನೆಲೆಯೊಳಗೆ ಈ ಮೂಲಭೂತ ಹಕ್ಕನ್ನ ಬಡವರು ಮತ್ತು ಏನು ವಂಚಿತರಿದ್ದಾರೆ ಇವತ್ತು, ನೀವು ಹೇಳಿದಾಗೆ ಈವನ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಮಂದಿಗೂ ಕೂಡ ಆ ಹಳ್ಳಿಗಳಲ್ಲಿರೋರಿಗೆ ಶಿಕ್ಷಣ ಇರೋದು ಬಹಳ ಅವಶ್ಯ ಇದೆ. ಸೊ ಅದಕ್ಕೆ ಇದ್ರ ಬಗ್ಗೆ ನಾವೆಲ್ಲರೂ ಹೋರಾಟ ಮಾಡಿ ಇದನ್ನು ಉಳಿಸಿಕೊಳ್ಬೇಕು. ಸರ್, ಈಗಾಗಲೇ ನಾವು ಕೇಳ್ಪಟ್ಟಿದ್ದೀವಿ ಯುರೋಪಿಯನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ USA ಮತ್ತು ಚೀನಾದಲ್ಲಿ ಶಿಕ್ಷಣ ಒಂದು ಪ್ರಾಫಿಟಬಲ್ ಪ್ರೊಫೆಷನ್ ಅಥವಾ ಪ್ರಾಫಿಟಬಲ್ ಬಿಸ್ನೆಸ್ ಆಗಬಾರದು ಅಂತ ಕಾನೂನೇ ಮಾಡಿದ್ದಾರೆ. ಸೊ ಆದ್ರೆ ನಾವು ಮಾತ್ರ ಇಲ್ಲಿ ಏನು ಆಳೋರು ಕೂಡ ಆಳವರೇ ಈಗ ಅಲ್ಲಿ ಶಿಕ್ಷಣ ತಜ್ಞರು, ಅವರ ಮಕ್ಕಳು ಶಿಕ್ಷಣ ತಜ್ಞರು, ಶಿಕ್ಷಣ ಸಂಸ್ಥೆಗಳು ಸ್ಥಾಪಿಸಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಇದನ್ನ ಯಾಕೆ ಯಾವುದೇ ನ್ಯಾಯಾಲಯ ಅಥವಾ ಯಾವುದೇ ನಮ್ಮಂತ ಹೋರಾಟಗಾರರು ಈ ಪ್ರಶ್ನೆಗಳಿಗೆ ನಮಗೂ ಉತ್ತರ ಕೊಡ್ತಾ ಇಲ್ಲ ಸರ್? ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಮೂಲಕ ಶಿಕ್ಷಣ ವ್ಯವಸ್ಥೆನ ಕಾಪಾಡೋದು ಹೇಗೆ? ಇಲ್ಲ, ಇದು ಏನ್ ನೀವು ಹೇಳ್ತಾ ಇದಿರಲ್ಲ, ಇದು ತುಂಬಾ ಅರ್ಥಪೂರ್ಣ ಇದೆ. ಈಗ ಹೆಂಗ ಈ KLE ಸೊಸೈಟಿಯ ಸಪ್ತರ್ಷಿಗಳು ತಮ್ಮ ಜೀವನ, ತಮ್ಮ ಒಂದೇನು ಭವಿಷ್ಯವನ್ನ ಬದಿಗಿಟ್ಟು ಈ ಶಿಕ್ಷಣವನ್ನ ಬೆಳೆಸಿದ್ರು ಎಲ್ಲರ ಸಲುವಾಗಿ. ಇವತ್ತ ಅದೇ KLE ಸೊಸೈಟಿ, ಅದೇ ಈ ಶಾಮನೂರ್ ಶಿವಶಂಕರಪ್ಪ ಈಗೆಲ್ಲ ಅವ್ರೇನ್ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ, ಬಾಪೂಜಿ ಉಪಮುಖ್ಯಮಂತ್ರಿ ಅದಾರಲ್ಲ ಪರಮೇಶ್ವರ್ ಅವ್ರ ಇವೆಲ್ಲ ನೀವು ಹೇಳಿದಾಗೆ ಕ್ಲಿಯರ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಇವ್ರೇನಿದೆ ಅಲ್ಲ, ಈ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕಷ್ಟೇ ಅಲ್ಲ, ಅವನ್ನ ಒಳ್ಳೆ ಶಿಕ್ಷಕರನ್ನ ನೇಮಕ ಮಾಡಿ ಹಿಂದೆ ಹಂಗಿತ್ತು ಹಂಗೆ ಅವರಿಗೆ ಒಂದು ಜೀವನಕ್ಕೆ ಅರ್ಥಪೂರ್ಣ ಜೀವನ ಮಾಡ್ಲಿಕ್ಕೆ ಶಿಕ್ಷಣ ಬಹಳ ಅವಶ್ಯ ಇದೆ. ಸೊ ಇದ್ರ ಬಗ್ಗೆ ಎಲ್ಲಾ ಪ್ರಜ್ಞಾವಂತರು ಮತ್ತು ಸಂವಿಧಾನದಲ್ಲಿ ವಿಶ್ವಾಸ ಇಡೋರು, ಸಮಾನತೆಯಲ್ಲಿ ವಿಶ್ವಾಸ ಇಡೋರು ನಾವೆಲ್ಲರೂ ಕೂಡಿಕೊಂಡು ಇದನ್ನು ಉಳಿಸೋದು ಅವಶ್ಯ ಇದೆ. ಸರ್, ಈಗ ಮೆರಿಟ್ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಆಯ್ಕೆಯಾಗಿ ಮಾಡುತ್ತಾರೆ. ಇನ್ನು ಈ ಯಾರು ಮೆರಿಟ್ ಇಲ್ಲದೆ ಇರೋರು ಆಯ್ಕೆ ಆಗಲ್ವೋ ಅವರು ಖಾಸಗಿ ಶಾಲೆಯಲ್ಲಿ ಕೊಟ್ಟಷ್ಟೇ ಸಂಬಳಕ್ಕೆ 5,000, 8,000, 10,000ಕ್ಕೆ ದುಡಿತಾ ಇರ್ತಾರೆ. ಸೊ ಇಂತ ಅಭದ್ರತೆಯಲ್ಲಿ ಮತ್ತು ಏನು ನಾವು ಬೌದ್ಧಿಕವಾಗಿ ಏನು ಈ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗಿಂತ ಒಂದು ತರಬೇತಿ ಇಲ್ದೇನೆ, ಅಂದ್ರೆ ಒಂದ್ ರೀತಿಯ ಅನ್ಟ್ರೈನ್ಡ್ ಟೀಚರ್ಸ್ ಅಲ್ಲಿ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಇವರು ಸರ್ಕಾರಿ ಶಾಲೆಯ ಒಳ್ಳೆಯ ಶಿಕ್ಷಕರು ಮತ್ತು ಶಿಕ್ಷಿತ ಶಿಕ್ಷಕರ ಶಿಕ್ಷಣ ಕೊಡ್ತಕ್ಕಂತ ಈ ವ್ಯವಸ್ಥೆ, ಈ ತಾರತಮ್ಯ ಪೋಷಕರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದನ್ನ ಮರೆಮಾಚಿ ಒಂದು ಏನು ಐಷಾರಾಮಿ ಕಟ್ಟಡಗಳು, ಬಸ್ಗಳು ಇಂಥವೆಲ್ಲ ನಾವು ಇದನ್ನ ಕೊಡು ಹಾಗೆ ಹೇಗೆ ಅಂತೇಳಿ ಜನರ ಕಣ್ಣೆರ್ಚಿ ಮಂಡೆರ್ಚಿ ಈಗ ಶಿಕ್ಷಣ ವ್ಯವಸ್ಥೆ ನುಂಗೋ ಪ್ರಯತ್ನ ಮಾಡ್ತಾ ಇದೆ. ಸೊ ಈಗ ನಾವೆಲ್ಲ ನಾವು SR ಹಿರೇಮಠ ಆಗ್ಲಿ ಮತ್ತೆ ಉಳಿದಂತ ಎಲ್ಲರೂ ಜನರಿಗೆ ತಿಳಿಸೋ ಪ್ರಯತ್ನ ಹೇಗಾಗ್ಬೇಕು ಸರ್? ಇಲ್ಲ, ಇದು ನೀವೇನು ಹೇಳ್ತಾ ಇದ್ದೀರಲ್ಲ, ಇದು ತುಂಬಾ ಮಹತ್ವದ್ದಿದೆ. ಯಾಕಂದ್ರೆ ಎಜುಕೇಶನ್ ಮತ್ತು ಹೆಲ್ತ್ ಮತ್ತು ಒಂದು ಉದ್ಯೋಗಕ್ಕೆ ದುಡಿದವರಿಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಮಾಡಿದ್ರು. ಇವು ನನ್ನ ಅಭಿಪ್ರಾಯದೊಳಗೆ ಎಲ್ಲರನ್ನ ಸಶಕ್ತೀಕರಣ ಮಾಡೋದು, ವಿಶೇಷವಾಗಿ ವಂಚಿತರನ್ನ, ಬಡವರನ್ನ ಒಂದು ಅರ್ಥಪೂರ್ಣ ಜೀವನ ಮಾಡ್ಲಿಕ್ಕೆ ಇದೆ. ಸೊ ಈಗ ಈ ಎಜುಕೇಶನ್, ಹೆಲ್ತ್ ಮತ್ತು ಈ ಇವನ್ನೇನಿದೆಲ್ಲ ಇದನ್ನೇನೊಂದು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇದು ನನ್ನ ಅಭಿಪ್ರಾಯದೊಳಗೆ ನಮ್ಮ ಸಂವಿಧಾನದ ಮೂಲಭೂತ ಆಶಯಗಳಿಗೆ ವಿರೋಧವಾಗಿದೆ. ಮತ್ತು ಇದು ಬಡವರನ್ನ ಏನದಲ್ಲ ಸುಮ್ಮನೆ ಏನೋ ಒಂದು ಇದು ಮಾಡಿ ಅವರಿಂದ ಇರುವ ಕಡಿಮೆ ಆದಾಯದೊಳಗೆ ಈ ಫೀಸ್ ಗೀಸ್ ಎಲ್ಲ ತಗೊಂಡು ನೀವು ಹೇಳಿದಾಗೆ ಕಡಿಮೆ ಪಗಾರದಲ್ಲಿ ಶಿಕ್ಷಕರು ಇಟ್ಕೊಂಡು ಅವ್ರನ್ನ ಶೋಷಣೆ ಮಾಡಿ ಒಂದು ಸಮಗ್ರ ಶೋಷಣೆ ಮಾಡುವಂತಹದ್ದೊಂದು ಇದು ಆಗಿದೆ ಈಗ ದಂಧೆ ಅಂತ.
ಸೊ ಅದಕ್ಕೆ ಇದನ್ನ ನಾವು ಹೋರಾಟ ಮಾಡ್ಲೇಬೇಕ್ರಿ. ಅಷ್ಟೇ ಅಲ್ಲ, ಇಲ್ಲಿ ನಾವು ಎಲ್ಲರಿಗೂ ನ್ಯಾಯ ಸಿಗುವಂತೆ, ಶಿಕ್ಷಕರಿಗಾಯ್ತು, ಆಮೇಲೆ ಮಕ್ಕಳಿಗಾಯ್ತು, ಇದು ಒಂದು ಸಮಗ್ರವಾಗಿ ನೀವು ಹೇಳಿದ ಹಾಗೆ ಇದೇನೋ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅದ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಷ್ಟೇ ಅಲ್ಲ, ಇದನ್ನ ನಾವು ಅವಶ್ಯವಾಗಿ ಅಳಿಸಿ ಈ ಹಳ್ಳಿಯ ಇದನ್ನ ಮತ್ತು ಸರ್ಕಾರದ ಶಾಲೆಗಳನ್ನ ನಾವು ಸದೃಢ ಮಾಡಬೇಕು. ಮತ್ತು ಹೆಲ್ತ್ ವ್ಯವಸ್ಥೆಯನ್ನ ಇವತ್ತೇನು ಅಲ್ಲಿ ಇರುವಂತಹ ಸಿಬ್ಬಂದಿಗಳಿಲ್ಲ, ಈಗ ಹೆಂಗ ಶಾಲೆಗಳಲ್ಲೂ ಇಲ್ಲ, ಎಷ್ಟೋ ಶಾಲೆಗಳಲ್ಲಿ ಒಬ್ಬರೇ ಒಬ್ರು ಶಿಕ್ಷಕರಿದ್ದಾರೆ, ಕೆಲವು ಶಾಲೆಗಳ ಶಿಕ್ಷಕರು ಕೂಡ ಇಲ್ಲ. ಏನಿದೆ ಇದನ್ನ ಕೂಡಲೇ ನಾವು ಸರಿಪಡಿಸುವಂಗೆ ಸರ್ಕಾರದ ಮೇಲೆ ನಮ್ಮ ಕರ್ತವ್ಯ ಇದೆ. ಸರ್, ಇಲ್ಲಿ ಈಗ ನೀವು ಒಂದು ಕೊನೆಯದಾಗಿ ನಾವು ಪ್ರಶ್ನೆ ಏನಂತಂದ್ರೆ, ಮುಖ್ಯವಾಗಿ ನಾವು ಈ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ಉಳಿಸುವಂತ ಸಂದರ್ಭ ಬಂದಾಗ ಅಲ್ಲಿ ಬರ್ತಕ್ಕಂಥದ್ದು ನೇಮಕಾತಿ. ಸೊ ನೇಮಕಾತಿ, ಸರ್ಕಾರಿ ಶಾಲೆಗಳ ನೇಮಕಾತಿಯನ್ನೇ ಮಾಡ್ಕೊಳ್ಳದೆ ಅತಿಥಿ ಶಿಕ್ಷಕರು ಅಂತ ಹೇಳಿ ನೇಮಕ ಮಾಡ್ಕೊಂಡು ಅತಿಥಿ ಶಿಕ್ಷಕರ ಮೂಲಕ ನಾವು ಶಾಲೆಗಳನ್ನ ನಡೆಸ್ತೀವಿ ಅಂತ ಹೋಗ್ತಾ ಇದಾರೆ. ಅಂದ್ರೆ ನಿಮಗೆ ಏನು 55,000 ಶಿಕ್ಷಕರು ನೇಮಕ ಮಾಡ್ಕೊಳ್ಳೋ ಬದಲು ಅತಿಥಿ ಶಿಕ್ಷಕರನ್ನ 8,000 ರೂಪಾಯಿಗೆ ನೇಮಕ ಮಾಡ್ಕೋತೀವಿ, ಸೊ ಶಾಲೆ ನಡೆಸ್ತೀವಿ ಅನ್ನೋದು ಕೊಟ್ಟಿದ್ದಾರೆ. ಅಂದ್ರೆ ಇವ್ರ ಹತ್ರ ದುಡ್ಡಿಲ್ವಾ ಅಥವಾ ದುಡ್ಡಿದ್ರು ಈ ನೇಮಕಾತಿ ಮಾಡ್ಕೊಳ್ಳಲ್ವಾ? ಸೊ ನೇಮಕಾತಿ ಜನರಿಗೆ ಉದ್ಯೋಗನೇ ಕೊಡದೇ ಇದ್ರೆ, ಸೊ ಉದ್ಯೋಗ ಕೊಡದೆ ಶಿಕ್ಷಕರೇ ಇಲ್ಲದ ಶಾಲೆಗೆ, ಕಟ್ಟಡವೇ ಇಲ್ಲದ ಶಾಲೆಗೆ ಹೆಂಗ್ ವಿದ್ಯಾರ್ಥಿಗಳು ಬರಕ್ ಸಾಧ್ಯ? ಸೊ ಈ ಪ್ರಶ್ನೆ, ಮೂಲಭೂತ ಪ್ರಶ್ನೆಗಳು ಇಲ್ಲಿ ಸಾಲ್ವ್ ಹೋಗ್ಬೇಕಾಗಿದೆ ಸರ್. ತಾವೇನ್ ಹೇಳ್ತಾರೆ? ಇಲ್ಲ, ಇದು ತಾವು ಹೇಳೋದು ತುಂಬಾ ಕರೆಕ್ಟ್ ಇದೆ. ಯಾಕಂದ್ರೆ ಈಗ ಯಾರು ಶಿಕ್ಷಣ ಪಡೆದು ಇದು ಮಾಡಿದ್ದಾರೆ ಅವರಿಗೆ ಸರ್ಕಾರಿ ನೌಕರಿಗಳನ್ನೇ ಇವರು ಖಾಲಿ ಇದ್ದ ಹುದ್ದೆಗಳನ್ನೇ ತುಂಬುತ್ತಾ ಇಲ್ಲ. ನಿಮಗ್ ಗೊತ್ತು, ಈಗ ಒಂದೇನೋ 50,000 ಇದನ್ನ ಹುದ್ದೆಗಳನ್ನ ಮೊದಲನೇ ಹಂತವಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ನಿಯರ್ಲಿ ಒಂದು 2 ಲಕ್ಷಕ್ಕಿಂತಲೂ ಹೆಚ್ಚು ಹುದ್ದೆಗಳಿವೆ. ಅಷ್ಟೇ ಅಲ್ಲ, ಸರ್ಕಾರಿ ಸ್ವಾಮಿತ್ವದ ಇವನ್ನ ಹಿಡಿದ್ರೆ 4 ಲಕ್ಷ ವರೆಗೆ ಇದನ್ನ ಇವತ್ತು ಖಾಲಿ ಇವೆ. ನೀವು ಹೇಳಿದ ಹಾಗೆ ಅದನ್ನ ತುಂಬಬೇಕು. ಈ ಕೆಲಸವನ್ನು ಸರ್ಕಾರ ಮಾಡ್ಲೇಬೇಕು. ಅದು ಬಿಟ್ಟು ತಮ್ಮ ಕೆಲಸದ ಬಗ್ಗೆ ಏನು ಅಡ್ವರ್ಟೈಸ್ಮೆಂಟ್ ಮಾಡ್ಕೋತಾರ, ಬೇರೆ ಬೇರೆ ಏನು ಮಾಡಬಾರದು ಕೆಲಸಗಳನ್ನ ಮಾಡ್ತಾರಲ್ಲ, ಇದ್ರ ಮೇಲೆ ಹತೋಟಿ ಹಾಕಿ ಅವರು ಸರಿಯಾದ ಹಾದಿಯೊಳಗೆ ಹೋಗುವಂತೆ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ ಇದೆ. ಸರ್, ಈ ಕೊನೆಯದಾಗಿ ಸರ್, ಬಿದ್ದೋಗೋ ಸೇತುವೆ, ಕಿತ್ತೋಗೋ ರೋಡು ಮತ್ತು ಪದೇ ಪದೇ ಅದೇ ಹಾಕಿದ್ನೇ ಹಾಕೋ ಫುಟ್ಪಾತ್, ಸೊ ಹೀಗೆ ಇಂಥದ್ದಕ್ಕೆ ಖರ್ಚು ಮಾಡ್ತಕ್ಕಂಥ ಸರ್ಕಾರ ಶಾಲೆಗಳನ್ನ ಕಟ್ಟೋದಕ್ಕೆ ಮತ್ತು ಶಿಕ್ಷಕರು ನೇಮಿಸಿ ಅವ್ರಿಗೆ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ ಒಂದು ಸುಶಿಕ್ಷಿತ ಸಮಾಜವನ್ನ, ಸುಶಿಕ್ಷಿತ ದೇಶವನ್ನ ಕಟ್ಟೋದಕ್ಕೆ ಇವ್ರ ಕೆಲ ಸಾಧ್ಯ ಇಲ್ವೇ? ಇಲ್ಲ, ಇದು ಅವಶ್ಯವಾಗಿ ಸಾಧ್ಯ ಇದೆ. ಈಗ ನಂಜುಂಡಪ್ಪ ಕಮಿಟಿಯವರು ಇದೇನು ರೀಜನಲ್ ಇಂಬ್ಯಾಲೆನ್ಸ್ ಬಗ್ಗೆ ಮಾಡಿದ್ರು. ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅದನ್ನ ಇದು ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಬಳಸಿ ಶಿಕ್ಷಕರನ್ನ, ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂದ್ರೆ ಯಾವ ಹುದ್ದೆಗಳಿವೆ ಅವನ್ನೆಲ್ಲ ತುಂಬಿ, ಸಿಮಿಲರ್ಲಿ ಹೆಲ್ತ್ ಇದ್ರೊಳಗೂ ಕೂಡ ಆ ಪ್ರಕಾರ ಮಾಡಿದ್ರೆ ಅವಾಗ ನಿಜವಾದ ಅಭಿವೃದ್ಧಿ ಸಾಧ್ಯ ಇದೆ. ರೀಜನಲ್ ಇಂಬ್ಯಾಲೆನ್ಸಸ್ ಅವಾಗ ಸರಿಯಾಗುವ ದಿಶೆ ಕಡೆಗೆ ಹೋಗ್ತವೆ. ಬೇರೆ ಏನ್ ದುರಂತ ಅಂದ್ರೆ ಇವರು ಕರೆದಾಗ ನಾನು ಅದನ್ನೇ ಮಂಡನೆ ಮಾಡ್ತಿದ್ದೆ. ಸರ್ಕಾರ ಸರ್ಕಾರ ಆ ಹಣವನ್ನ ಬೇರೆ ಬೇರೆ ಇದು ಮಾಡಿ ಪೋಲ್ ಮಾಡುತ್ತ ಹೊರತಾಗಿ ಮೂಲಭೂತ ಕೆಲಸಗಳ ಸಲುವಾಗಿ ಅದನ್ನ ಸಮರ್ಪಕವಾಗಿ ಮತ್ತು ಥಾಟ್ಫುಲಿ ಅದನ್ನ ಬಳಸಿಲ್ಲ. ಅಲ್ಲಲ್ಲ, ಬೇರೆ ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕ ಅತಿ ವೇಗವಾಗಿ ಮತ್ತೆ ಅತ್ಯಂತ ಪರಿಣಾಮಕಾರಿಯಾಗಿ ಶಾಲೆಗಳನ್ನ ಬಲಿ ಹಾಕಲಾಗ್ತಾ ಇದೆ. ಇದು ಆತಂಕದ ವಿಚಾರ ಸರ್. ಇದು ಒಂದಿದ್ರೆ, ಇನ್ನೊಂದು ಏನಂದ್ರೆ ಇದರ ಹಿನ್ನೆಲೆಯೊಳಗೆ ಸರ್ಕಾರವನ್ನ ಈ ದಿಶೆಯೊಳಗೆ ಒಯ್ಯಲಿಕ್ಕೆ ಈ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಅದಕ್ಕೆ ಬೆಂಬಲ ಇರುವಂತಹ ರಾಜಕಾರಣಿಗಳು, ಗೊತ್ತಿದೆ ಇವತ್ತು ರಾಜಕಾರಣಿಗಳು ಏನೊಂದು ಪವಿತ್ರ ಪಬ್ಲಿಕ್ ಲೈಫ್ ಇದೆ, ದಂಧೆಯಾಗಿ ಮಾಡಿದರೆ ಹಾಕಿ ಹಣ ಮಾಡುವಂತಹದ್ದು. ಇವತ್ತಿನ ಈ ಸಮಸ್ಯೆಯನ್ನ ನಮ್ಮ ಯುವಕರು ತಿಳಿದುಕೊಂಡು ಅವ್ರ ಜೊತೆಗೆ ನಿಮ್ಮಂತ ಎಲ್ಲಾ ಪ್ರಜ್ಞೆ ಅವರು ಕೂಡಿಕೊಂಡು ಒಂದು ಆಂದೋಲನ ಮಾಡಿ ಸರ್ಕಾರದ ಮೇಲೆ ಪರಿಣಾಮಕಾರಿ ಒತ್ತಡ ತರೋದು ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ಅತಿ ಮಹತ್ವದ ಆದ್ಯತೆ ಇದೆ. ಜನಾಂದೋಲನ ಅಂದ್ರೆ 2ನೇ ಸ್ವಾತಂತ್ರ್ಯ ಸಮರ ಆರಂಭ ಆಗ್ಬೇಕಾಗಿದೆ. ಸೊ ಇದಕ್ಕೆ ಈ ಆರಂಭಕ್ಕೆ ನೀವು ಕರೆ ಕೊಡ್ತಾ ಇದ್ದೀರಾ. ಸೊ ಈ ಆರಂಭ ಆಗುತ್ತಾ ಸರ್ ಇದು 2ನೇ ಸ್ವಾತಂತ್ರ್ಯ ಸಮರ? ಇಲ್ಲ, ನನ್ನ ಅಭಿಪ್ರಾಯದೊಳಗೆ ಏನದಲ್ರಿ, ನಮಗೊಂದು ಜೀವನ ಇದೆ. ನಮಗೊಂದು ಜೀವನ. ನಾನು ಹಂಗೆ ಅಮೆರಿಕಾದಲ್ಲಿದ್ರು ಕೂಡ ಎಮರ್ಜೆನ್ಸಿ ವಿರೋಧವಾಗಿ ಮಾಡಿದ್ರಿಂದ ನನ್ನ ಪಾಸ್ಪೋರ್ಟ್ ಇಂಪೌಂಡ್ ಆಗಿತ್ತು. ಅವತ್ತಿನ ಒಂದು ಇಂಡಿಯನ್ಸ್ ಫಾರ್ ಡೆಮೋಕ್ರಸಿ ಬಗ್ಗೆ 50 ವರ್ಷದ ನಂತರ ಪೆಂಗ್ವಿನ್ ಒಂದು ಪುಸ್ತಕ ಬಂದಿದೆ. ನಾವೇನು ನಮ್ಮ ಒಂದು ಕರ್ತವ್ಯ ಮಾಡ್ಬೇಕಂತ ಮಾಡಿದೆವು. ಹಂಗ ಈಗ ನಂದು ಲಾಸ್ಟ್ ಫೇಸ್ ಆಫ್ ಮೈ ಲೈಫ್ ಇದೆ. ಇಂತ ಒಂದು ಏನಂತಾರೆ ತುಂಬಾ ಅರ್ಥಪೂರ್ಣವಾದಂತಹ ಏನೊಂದು ಪ್ರಯೋಗಗಳಿಗೆ ಇದಕ್ಕೆ ನಾವು ಚಾಲನೆ ಕೊಡೋದು ಅತಿ ಅವಶ್ಯ ಇದೆ. ಆದ್ರೆ ನನಗೆ ಪಕ್ಕಾ ವಿಶ್ವಾಸ ಇದೆ, ಯುವಕರು ಇವತ್ತಿಲ್ಲ ನಾಳೆ
ಏನ್ರಿ ಇದ್ರ ಬಗ್ಗೆ ಅವಶ್ಯವಾಗಿ ಕಣ್ಣು ತೆಗೆದು ಅಷ್ಟೇ ಅಲ್ಲ, ಅವರು ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ರೆ ನಾವು ಶ್ರೀಲಂಕಾದಲ್ಲಿ ನೋಡಿದ್ದೇವೆ, ಬಾಂಗ್ಲಾದೇಶದಲ್ಲಿ ನೋಡಿದ್ದೇವೆ, ನೇಪಾಳದಲ್ಲಿ ನೋಡಿದ್ದೇವೆ. ಮತ್ತು ಈಗ ನೋಡ್ರಿ ಅದೇನು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದನ್ನು ಕೂಡ ಎಷ್ಟು ಜನ ಈ ಸಮಸ್ಯೆ ಬಗ್ಗೆ ಅದನ್ನ ಅನುಭವಿಸ್ತಾ ಇದ್ದಾರೆ, ಅದರ ದುಷ್ಪರಿಣಾಮಗಳನ್ನ ಅವ್ರು ಹೇಗೆ ಸ್ಪಂದಿಸ್ತಾರೆ ಅನ್ಲಿಕ್ಕೆ ಉದಾಹರಣೆ ಇದೆ. ಇದು ಒಂದು ಎಚ್ಚರಿಕೆಯ ಗಂಟೆ ಇದೆ ಇವತ್ತು ಅಧಿಕಾರದಲ್ಲಿರೋರಿಗೆ. ಈಗಲೇ ತಮ್ಮ ತಪ್ಪು ಜನ ಶಾಲೆಗಳನ್ನ ಉಳಿಸೋದು ಮೊದಲನೇ ಕರ್ತವ್ಯ ಆಗ್ಬೇಕು ಅವ್ರಿಗೆ. ಅಲ್ಲ, ಜನ ರಸ್ತೆ ಬರಕ್ ತಯಾರಿದ್ದಾರೆ. ಅವ್ರಿಗೆ ಹೇಳ್ತಕ್ಕಂತ ಒಂದು ಲೀಡ್ ಮಾಡ್ತಕ್ಕಂತ, ಮಾರ್ಗದರ್ಶನ ಮಾಡ್ತಕ್ಕಂತ ಮತ್ತು ವಿಷಯವನ್ನ ತಿಳಿಸ್ತಕ್ಕಂಥವ್ರು ಬೇಕಾಗಿದ್ದಾರೆ ಸರ್. ದಯವಿಟ್ಟು ತಿಳಿದವರೆಲ್ಲ ಈಗ ಮಾತನಾಡಕ್ ಶುರು ಮಾಡ್ಬೇಕಾಗಿದೆ. ತಾವು ಮಾತನಾಡ್ತಾ ಇದ್ದೀರಾ, ನೀವೆಲ್ಲರೂ ಏನದಲ್ಲ ಆ ಕೆಲಸ ನಮ್ಮ ಜೀವನದ ಅನುಭವವನ್ನ, ಯಾಕಂದ್ರೆ ದೇಶದಲ್ಲಿ ಏನೊಂದು ಇವತ್ತು ಆಗಬಾರದ ಎಲ್ಲ ಒಂದು ಭ್ರಷ್ಟಾಚಾರ ಅವು ಇವೆಲ್ಲ ಆಗ್ತಾ ಇದೆ. ಈ ನಮ್ಮ ಯುವಕರು ಮುಂದೆ ಬಂದ್ರೆ, ಯುವಕ ಯುವತಿಯರು ಅವರಿಗೆ ಬೆಂಬಲ ಕೊಡೋದೇನದಲ್ಲ ನಮ್ಮ ಜೀವನ ಮತ್ತಿಷ್ಟು ಅರ್ಥಪೂರ್ಣ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನಾವು ಕೊಡ್ಲೇಬೇಕು ಅವರಿಗೆ. ಮಾತಾಡಲಿಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ತಮಗೂ ಧನ್ಯವಾದಗಳು. ಈ ಒಂದು ಮಹತ್ವದ ವಿಷಯವನ್ನ ಜನರನ್ನು ಜಾಗೃತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿರಂತರ ನಿಮ್ ಜೊತೆ ಮಾತಾಡ್ತಾ ನಿರಂತರ ನಿಮ್ ಜೊತೆ ಮಾತಾಡ್ತಾ ಇರ್ತೀವಿ ಸರ್. ನಮಸ್ತೆ. ನಮಸ್ಕಾರ. ನಮಸ್ತೆ.